ಭೂ ಒತ್ತುವರಿ ತೆರವು ಕಾರ್ಯಾಚರಣೆಯಲ್ಲಿ ಡಿಸಿ ವಿ ಶಂಕರ್ ದಿಟ್ಟ ನಿರ್ಧಾರ. ಜಿಲ್ಲಾ ಮತ್ತು ತಾಲೂಕು ಕಚೇರಿಗಳಲ್ಲಿ ಎಗ್ಗಿಲ್ಲದೆ ಸಾಗ್ತಾ ಇದೆ ಭ್ರಷ್ಟಾಚಾರ. ಅಕ್ರಮ ಒತ್ತುವರಿದಾರರಿಗೆ ಬಿಸಿ ಮುಟ್ಟಿಸಿದ ಡಿಸಿ ವಿ ಶಂಕರ್. ಭೂ ಪರಿವರ್ತನೆ ನೆಪದಲ್ಲಿ ನಡೀತಾ ಇದೆಯಾ ಲಂಚ ದೋಕುಳಿ? ರಿಯಲ್ ಎಸ್ಟೇಟ್ ಭೂ ಮಾಫಿಯಾಗಳಿಗೆ ಬಿಸಿ ಮುಟ್ಟಿಸಿದ್ರು ವಿ ಶಂಕರ್. ಡೈನಾಮಿಕ್ ಡಿಸಿ, ಇದು ಸೂರ್ಯೋದಯ ವಾಹಿನಿಯ ಸ್ಪೆಷಲ್ ರಿಪೋರ್ಟ್. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ವಿ ಶಂಕರ್ ಅವರು ಭೂ ಒತ್ತುವರಿ ತೆರವು ಕಾರ್ಯಾಚರಣೆಯಲ್ಲಿ ಕೈಗೊಂಡ ದಿಟ್ಟ ನಿರ್ಧಾರಗಳು ನಿಜಕ್ಕೂ ಪ್ರಾಮಾಣಿಕತೆಗೆ ಕನ್ನಡಿ ಹಿಡಿದಂತಿತ್ತು. ಡೈನಾಮಿಕ್ ಡಿಸಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಶ್ರೀಧರ್ ನಾಯಕ್. ಬೆಂಗಳೂರು ನಗರ ಒಟ್ಟು 28 ಕ್ಷೇತ್ರಗಳನ್ನು ಒಳಗೊಂಡಿದ್ದು ಇವೆಲ್ಲವೂ ಕೂಡ ಜಿಲ್ಲಾಧಿಕಾರಿ ವ್ಯಾಪ್ತಿಗೆ ಬರುತ್ತದೆ. ಬೆಂಗಳೂರು ಉತ್ತರ, ದಕ್ಷಿಣ, ಪೂರ್ವ, ಆನೇಕಲ್ ತಾಲೂಕುಗಳು ಇವರ ವ್ಯಾಪ್ತಿಗೆ ಬರುತ್ತದೆ. ಅದರಲ್ಲಿ 4 ತಾಲೂಕು ಕಚೇರಿಗಳು ಜಿಲ್ಲಾಧಿಕಾರಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ ತಾಲೂಕು ಕಚೇರಿಗಳಲ್ಲಿ ಭ್ರಷ್ಟಾಚಾರ ಎಗ್ಗಿಲ್ಲದೆ ಸಾಗ್ತಾ ಇದೆ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇದೆ. ಯಾವುದೇ ಸಾರ್ವಜನಿಕ ವ್ಯಕ್ತಿ ತಾಲೂಕು ಕಚೇರಿಗೆ ಭೇಟಿ ಕೊಟ್ಟಾಗ ಅಲ್ಲಿನ ಗುಮಾಸ್ತರಿಂದ ಹಿಡಿದು ಹಿರಿಯ ಅಧಿಕಾರಿಗಳ ತನಕ ಹಣ ಇಲ್ಲದೆ ಯಾವುದೇ ಕೆಲಸಗಳನ್ನ ಮಾಡೋದಿಲ್ಲ ಅಂತ ಸಾಬೀತುಪಡಿಸಿ ತೋರಿಸಿದ್ದಾರೆ. ಡಿಸಿ ವಿ ಶಂಕರ್ ಅವರು ಕಳೆದ 3 ವರ್ಷಗಳಿಂದ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ರೈತರ ಸಮಸ್ಯೆಗೆ ಸ್ಪಂದಿಸಿ ತಕ್ಷಣ ಅದರ ಬಗ್ಗೆ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಹಾಗೂ ನ್ಯಾಯಾಲಯದ ಹಲವು ಪ್ರಕರಣಗಳಲ್ಲಿ ಮತ್ತು ರೈತರು ಧಾವೆ ಹೂಡಿರುವ ಪ್ರಕರಣಗಳನ್ನು ಯಾವುದೇ ಮುಲಾಜಿಲ್ಲದೆ ನಿಭಾಯಿಸ್ತಾ ಇದ್ದಾರೆ. ಬೆಂಗಳೂರು ಜಿಲ್ಲಾಧಿಕಾರಿ ವಿ ಶಂಕರ್ ಮಾತ್ರ ರೈತರ, ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಉತ್ತಮ ನಿರ್ಣಯಗಳನ್ನು ಕೈಗೊಂಡು ಅವರ ಸಮಸ್ಯೆಗೆ ಸ್ಪಂದಿಸುತ್ತಾ ಇದ್ದಾರೆ. ಸಾಮಾನ್ಯ ಜನರ ಜೊತೆಯೂ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ. ಇಂತಹ ಉನ್ನತ ಅಧಿಕಾರಿಗಳಿಂದ ನಗರಗಳ ಅಭಿವೃದ್ಧಿ ಉತ್ತಮ ರೀತಿಯಲ್ಲಿ ನಡೀತಾ ಇರೋದು ಖಚಿತ. ಆದರೆ ತಹಶೀಲ್ದಾರ್, ಶಿರಸ್ತೇದಾರರ ಕಚೇರಿಗಳಲ್ಲಿ, ಎಸಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಎಗ್ಗಿಲ್ಲದೆ ತಾಂಡವಾಡ್ತಾ ಇದೆ. ಕಂದಾಯ ಇಲಾಖೆ ಬೆಂಗಳೂರು ದಕ್ಷಿಣ ವಲಯದ ವಿಶೇಷ ತಹಶೀಲ್ದಾರ್ ಯಾರು ಅನ್ನೋ ಪ್ರಶ್ನೆ ಸಾರ್ವಜನಿಕರಿಗೆ ಕಾಡ್ತಾ ಇದೆ. ಯಾಕೆಂದ್ರೆ ಇತ್ತೀಚೆಗೆ ತಮ್ಮ ಅಧಿಕಾರ ಸ್ವೀಕಾರ ಮಾಡಿದ್ದ ವೆಂಕಟಾಚಲಪತಿ ಅವರು ತಮ್ಮ ಚೇಂಬರ್ ಬಿಟ್ಟು ಹೊರಗೆ ಬರ್ತಾನೆ ಇಲ್ಲ. ಹರಟೆ ಹೊಡಿತಾ ಇಡೀ ದಿನವನ್ನ ಕಳೀತಾ ಇದ್ದಾರೆ. ತಿಂಗಳಿಗೆ ಮಾತ್ರ ಸಂಬಳನ ಕರೆಕ್ಟ್ ಆಗಿ ಎಣಿಸ್ಕೊಳ್ತಾ ಇದ್ದಾರೆ. ಇವರ ಬಗ್ಗೆ ಯಾರು ಚಕಾರ ಎತ್ತೋ ಹಾಗೇನೇ ಇಲ್ಲ. ಹಾಗಿದೆ ಅಲ್ಲಿನ ಕಚೇರಿ ವ್ಯವಸ್ಥೆ. ಇಲ್ಲಿ ಸರ್ಕಾರದ ಮಟ್ಟದಲ್ಲಿ ಎನಿ ಆಫೀಸ್ ಲೆವೆಲ್, ಕಂದಾಯ ಇಲಾಖೆ ಆಗಲಿ, ಆ ಜಿಲ್ಲಾಧಿಕಾರಿಗಳ ಕಚೇರಿ ಆಗಲಿ, ಯಾವ ಕೆಲಸನೂ ಹಣ ಇಲ್ದಿದ್ದು ನಮ್ಮ ಅರ್ಜಿನ ಮುಟ್ಟಿ ಕೂಡ ನೋಡೋದಿಲ್ಲ, ಸೋಂಕಿಸಿ ಕೂಡ ನೋಡೋದಿಲ್ಲ. ಅದ್ರ ಮೇಲೆ ಗಮನನೇ ಇಲ್ಲ. ಸಾರ್ವಜನಿಕರಿಗೆ ಅವ್ರನ್ನ ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ಹಣ ಕೊಟ್ಟರೆ ಅವರೇ ಮನೆವರೆಗೂ ಬಂದು ಪ್ರತಿಯೊಬ್ಬ ಅಧಿಕಾರಿನೂ ಒಬ್ಬೊಬ್ಬರನ್ನು ಅಸಿಸ್ಟೆಂಟ್ ಮಾಡ್ಕೊಂಡಿದ್ದಾರೆ. RI, ವಿಲೇಜ್ ಅಕೌಂಟರ್, ಎನಿ ಹೈಯರ್ ಆಫೀಸರ್ ಆ್ಯಂಡ್ ಲೋವರ್ ಆಫೀಸರ್, ಎನಿ ಪರ್ಸನ್ ಎಲ್ಲ ಒಬ್ಬೊಬ್ಬರನ್ನ ಮೀಡಿಯೇಟರ್ಗಳು ಮಾಡಿಕೊಂಡು ಮೀಡಿಯೇಟರ್ ಮೂಲಕ ಹಣನ ವಸೂಲಿ ಮಾಡ್ತಾರೆ. ಇಲ್ಲೋ ದಾಳಿಕೋರರು, ದಂಗೆಕೋರರು ಅಲ್ಲೇನು ಹುಡುಕ್ಲಾಡಂಗೆ ಇಲ್ಲ. ನಾವು ಎಲ್ಲ ಇಲ್ಲೇ ಸಿಗ್ತಾರೆ. ನಾವು ಕಂಪ್ಲೇಂಟ್ ಮಾಡಿ, ಅರ್ಜಿಗಳು ಮಾಡಿ, ಗಲಾಟೆ ಮಾಡಿ, ಒಡೆದಾಟ ಮಾಡಿ ಎಲ್ಲ ಸಾಕಾಗೈತಲ್ಲ. ಅವ್ರು ಹಣ ಮಾಡೋದಕ್ಕಾಗೇ ಬರ್ತಾರೆ ಹೊರತು ದೃಷ್ಟಿಕೋನ ಅವರಿಗೆ ಯಾವುದೇ ಕಾರಣಕ್ಕೂ ನಾನೊಬ್ಬ ಸರ್ಕಾರಿ ನೌಕರ, ಐ ಆಮ್ ಒನ್ ಆಫೀಸರ್ ಅಂದ್ಬಿಟ್ಟು ಪ್ರಜ್ಞೆನೇ ಇರೋದಿಲ್ಲ ಅವರಿಗೆ. ಎಷ್ಟು ಕೊಡ್ತಾರೆ ಅವರು? ವಿಚಾರಿಸೋ ಫಸ್ಟ್ ವಿಚಾರಿಸ ಅವ್ರನ್ನ. ಫಸ್ಟ್ ಕೇಳು, ಮಾಹಿತಿ ಕೇಳ್ಕೊಂಡು ಬಾ. ವೆಲ್ಕಮ್ ದಟ್ ಪ್ಲೇಸ್. ನೀವು ಸ್ವಾಗತ, ಇನ್ನೊಂದು ಹೋಟ್ಲಿಗೆ ಬನ್ನಿ, ಇಂಥ ಜಾಗಕ್ಕೆ ಬನ್ನಿ, ನಾವು ಅಲ್ಲಿ ಪ್ರತ್ಯಕ್ಷ ಆಗ್ತೀವಿ, ನಿಮಗೆ ಏನು ಬೇಕೋ ವ್ಯವಸ್ಥೆ ಮಾಡಿಕೊಡ್ತೀವಿ. ನಮ್ಮ ಯಾವುದೇ ಕೆಲಸ ಇದ್ರೂ ಕೂಡ ಬೋಗಸ್ ಆಗಲಿ, ಮೋಸ ಆಗಲಿ, ವಂಚನೆ ಆಗಲಿ, ನಮ್ಮ ಕೆಲಸ ಮಾಡಿಕೊಡೋದು ಬಿಟ್ಟು ಧಾರಾಳವಾಗಿ ಹೇಳ್ತಾರೆ ಅವರೆಲ್ಲ. ಯಾವ ದಾಖಲೆ ಕೇಳಿದ್ರೂ ಕೂಡ ಇವತ್ತು ಒಂದು ಇಂಬರ ಕೊಡೋದಕ್ಕೆ ಕೊನೆ ಪಕ್ಷ 1 ತಿಂಗಳು ಮಾಡ್ತಾರೆ.
ಒಂದು ಎಂಡರ್ಸ್ಮೆಂಟ್ ಕೊಡೋದಕ್ಕೆ ಬೆಂಗಳೂರು ಸೌತ್ ತಾಲೂಕು ರಿಕಾರ್ಡ್ ಆಫೀಸ್ನಲ್ಲಿ 1 ತಿಂಗಳಾಗ್ತದೆ, 15 ದಿವಸ ಆಗ್ತೈತೆ, 1 ವರ್ಷ ಆದ್ರೂ ಆಯಿತು. ಎಲ್ಲ ಡಾಕ್ಯುಮೆಂಟ್ಗಳನ್ನು ಹರಿದು ಸಿಗರೇಟ್ ಕುಡಿದು ಗೀಸಿ ಬೆಂಕಿ ಕಡ್ಡಿ ಮಡಗಿ ಇಲ್ಲ ಹೋಗ್ರಿ, ಯಾವ ಹಣ ಕೊಡ್ತಾನೆ ಇಲ್ಲಿದ್ದ ದಾಖಲೆಗಳೆಲ್ಲ ಈಗ ನೋಡಿ. ಒಂದು ಪೇಪರ್ ಸ್ಟೇಟ್ಮೆಂಟ್ ನಾನು ಒಂದು ಪತ್ರಿಕೆ ಕೊಡ್ತೀನಿ, ಯಾವುದದು ಒಂದು ಪತ್ರಿಕೆ ಐತೆ ನನ್ನ ಹತ್ರ ಕೊಡ್ತೀನಿ. ಅದರಲ್ಲಿ ನೋಡಿ ಎಷ್ಟು ಇವರು ಮೋಸ ಮಾಡಿದ್ದಾರೆ ಸಾರ್ವಜನಿಕವಾಗಿ, ನಾವು ಊಹೆ ಮಾಡೋಕ್ಕೆ ಆಗೋದಿಲ್ಲ. ಏನಿಲ್ಲ, ಏನು ಹೇಳೋದಿಲ್ಲ, ಅವರು ಕೇಳೋದಿಲ್ಲ. ಕಾರಣಾಂತರಗಳನ್ನ ತೋರಿಸ್ಕೊಂಡವರು ನಮಗೆ ಸರ್ಕಾರಿ ರಜೆಗಳಿದೆ, ಎಲೆಕ್ಷನ್ ಬಂತು, ಮತ್ತು ಅಧಿಕಾರಿಗಳು ವರ್ಗಾವಣೆ ಆಗ್ತಿದ್ದಾರೆ, ಕೆಲಸಗಳು ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿ ಸುಮಾರು 1 ವರ್ಷಗಳಿಂದ ನಮ್ಮನ್ನು ಸತಾಯಿಸ್ತಾ ಇದ್ದಾರೆ. ಖಾತೆಗಳು ಆಗ್ತಾಯಿಲ್ಲ. ಖಾತೆಗಳಂದರೆ ಯಾವುದೇ ಕಾರ್ಯಗಳು ಕೆಲಸಗಳು ಇಲ್ಲಿ ಆಗ್ತಾಯಿಲ್ಲ, ಸರಿಯಾಗಿ ವಿಳಂಬಗಳಾಗ್ತಿದೆ ತುಂಬಾ. ಕೇಳೋಕೋದ್ರೆ ಅಧಿಕಾರಿಗಳೇ ಪೊಲೀಸರು ಕರೆಸಿ ನಮ್ಮನ್ನು ಕಂಪ್ಲೇಂಟ್ ಕೊಡಿಸೋ ಮಟ್ಟಕ್ಕೆ ಹೋಗ್ತಾರೆ. ಈ ಥರ ದಬ್ಬಾಳಿಕೆಗಳೆಲ್ಲ ಅಧಿಕಾರಿಗಳೇ ಮಾಡ್ತಾಯಿದ್ದಾರೆ ಪಬ್ಲಿಕ್ಸ್ ಮೇಲೆ. ಆಗಿದ್ಮೇಲೆ ಪಬ್ಲಿಕ್ಸ್ ಕೆಲಸಗಳನ್ನು ಇನ್ ಟೈಮ್ ಮೇಲೆ ಯಾರು ಮಾಡಿಕೊಡ್ತಾರೆ? ಕೆಲಸಗಳು ಆಗ್ತಾಯಿಲ್ಲ. ಒಂದು ಭೌತಿಕತೆ ಮಾಡಿಸ್ಕೋಬೇಕು ಅಂದರೆ ನಮ್ಮ ಕೈಲಿ ಆಗ್ತಾಯಿಲ್ಲ. ಹಿಂದೆ ಗ್ರಾಮ ಲೆಕ್ಕಾಧಿಕಾರಿಗಳು ಅಂದರೆ ಸೆಕ್ರೆಟರಿಗಳು, ವಿಲೇಜ್ ಅಕೌಂಟೆಂಟ್ಗಳು ನಮಗೆ ಒಂದು ಮರಣ ಪ್ರಮಾಣ ಪತ್ರವನ್ನು ಕೊಟ್ಟಿರ್ತಾರೆ. ಅದರಲ್ಲಿ ರಿಜಿಸ್ಟರ್ ನಂಬರ್ ಮೆನ್ಷನ್ ಮಾಡಿರಲ್ಲ, ಬುಕ್ ನಂಬರ್ ಮೆನ್ಷನ್ ಮಾಡಿರಲ್ಲ. ನಾವು ಅವಿದ್ಯಾವಂತರು, ನಮಗೆ ಗೊತ್ತಾಗಲ್ಲ. ಅವ್ರು ಕೊಟ್ಟಿದ್ದನ್ನು ನಾವು ಈಸ್ಕೊಬಂದು ಇಲ್ಲಿ ಅಪ್ಲೈ ಮಾಡ್ತೀವಿ, ಭೌತಿಕತೆ ಮಾಡಿಕೊಡಿ ಅಂತ ಹೇಳಿ. ಆದರೆ ಅವರೇನು ಹೇಳ್ತಾರೆ ಅಧಿಕಾರಿಗಳು, ಇಲ್ಲಿ ರೆವಿನ್ಯೂ ಅಧಿಕಾರಿಗಳು ತಹಸೀಲ್ದಾರ್ ಆಫೀಸ್ನಲ್ಲಿ ಅಥವಾ DC ಆಫೀಸ್ನಲ್ಲಿ ಇದು ಸರಿಯಾದಂಥ ಸೂಕ್ತ ನಂಬರ್ಗಳಿಲ್ಲ, ಸರಿ ಇಲ್ಲ ಇದು, ಮತ್ತು ಇನ್ನೊಂದ್ಸಲಿ ದೃಢೀಕರಿಸಿ ತೊಗೊಬನ್ನಿ ಅಂತ ಹೇಳ್ತಾರೆ. ತಪ್ಪು ಮಾಡೋದು ಇವರೇನೆ, ಮತ್ತು ಪಬ್ಲಿಕ್ಸ್ಗೆ ರೈತರುಗಳಿಗೆ ಸತಾಯಿಸೋದು ಇವರೇನೆ. ಯಾಕೆ ಮಾಡಬೇಕು ಈ ಕೆಲಸ ತಪ್ಪು ಆಗ್ತಿದ್ದಂಗೆ ಮುಂಚೆನೇ ಅಧಿಕಾರಿಗಳಿಗೆ ಸರಿಯಾದ ಸೂಚನೆಗಳು ಕೊಟ್ಟು ಒಂದು ಮೀಟಿಂಗನ್ನು ಕರೆದು ಈ ರೀತಿ ಮಾಡಿ ಅಂತ ಹೇಳ್ಕೊಟ್ರೆ ಅವ್ರು ಮಾಡ್ತಾರೆ. ಇವ್ರಿಗೆ ನ್ಯಾಯ ಗೊತ್ತಿರಲ್ಲ, ಇವ್ರು ಹೇಳ್ಕೊಡೋದಿಲ್ಲ. ಹಾಗಾಗಿ ಅವರು ಕೆಳ ಅಧಿಕಾರಿಗಳು ತಪ್ಪು ಮಾಡ್ತಾರೆ. ಅವ್ರು ಕೊಟ್ಟಂಥ ದಾಖಲೆಗಳನ್ನ ನಾವು ತೊಗೊಬಂದ್ಬಿಟ್ಟು ಸಬ್ಮಿಟ್ ಮಾಡ್ತೀವಿ, ಮತ್ತು ನಮ್ಮ ಮೇಲೆ ಗೂಬೆ ಕೂರಿಸೋಂಥ ಕೆಲಸ ಮಾಡ್ತಾರೆ. ನಮಗೇನು ಗೊತ್ತಿರುತ್ತೆ, ಹಳ್ಳಿಯಿಂದ ಬಂದಿರ್ತೀವಿ, ಕಳ್ಳೆಕಾಯ್ತಿನ ಕಾಸಿರಲ್ಲ, ಬಸ್ ಚಾರ್ಜ್ ಹಾಕೊಂಡು ಹೋಗ್ಬೇಕಾದ್ರೆ ಮತ್ತು ಹಿಂದೆ ಮುಂದೆ ನೋಡ್ತೀವಿ, 28 ಸಲ ತಿರುಗಿಸ್ತಾರೆ. ಮಾಧ್ಯಮದವರು ಹೋಗಿ ಪ್ರಶ್ನೆ ಮಾಡಿದ್ರೆ ಸಾಕು, ಮುಖ ತಿರುಗಿಸ್ತಾರೆ. ಅದ್ಯಾಕೆ ಮಾಧ್ಯಮದವರನ್ನ ಕಂಡ್ರೆ ಅಷ್ಟೊಂದು ಸಿಡುಕು? ಅಧಿಕಾರಿಗಳೇ ಹೀಗೆ ಮಾಡಿದ್ರೆ ಸರ್ಕಾರದ ಯೋಜನೆಗಳು ಬೆಳಕಿಗೆ ಬರೋದಾದ್ರೂ ಹೇಗೆ? ನೋವನ್ನ ತೋಡ್ಕೊಂಡು ಬಂದಿರೋ ಸಾರ್ವಜನಿಕರ ಅಳಲನ್ನ ಕೇಳೋರು ಯಾರು? ನಿಮ್ಮ ಹತ್ರ ಒಳಗಡೆ ಬಂದು ನಾವು ವಿಡಿಯೋ ತಗೊಂಡಿಲ್ಲ, ನೀವು ವೀಕೆಂಡ್ ಟೇಕ್ ನಾವು ತಗೋಬಹುದು, ಅದೇನಿಲ್ಲ. ಬೈಟ್ಸ್ ಕೇಳೋದು ಅದನ್ನೇ ನೀವು ಸ್ಟೇಟ್ಮೆಂಟ್ ಈಗ ಕೊಡೋದಿಲ್ಲ. ನೀವು ಕೇಳೋ ವಿಚಾರದಲ್ಲಿ ಅರ್ಥ ಇಲ್ಲ, ಮಾತಾಡಕ್ಕೆ ಇಷ್ಟಪಡಲ್ಲ. ಅಧಿಕಾರಿ ಕೇಳಿದ್ರೆ ಇಲ್ಲ ಅದಿಲ್ಲ, ನಾನು ಅರ್ಜಿ ಕೊಟ್ಟಾಗ ಆ ಪೇಪರ್ ಸರಿ ಇಲ್ಲ, ಈ ಪೇಪರ್ ಸರಿ ಇಲ್ಲ ಅಂತ ಏನು ಹೇಳಲಿಲ್ಲ. ಅರ್ಜಿ ಸ್ವೀಕರಿಸ್ತಾರೆ ಅಷ್ಟೇ ಹೊರತು ಇದುವರೆಗೂ 3 ತಿಂಗಳಾಯಿತು ಇದ್ರ ಬಗ್ಗೆ ಯಾವುದೋ ಮಾಹಿತಿ ಕೊಡ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿ ಹತ್ರ ಮಾತಾಡಿದೆ, ಈಗ ಹೋಗಿ ಮಾತಾಡಿದಕ್ಕೆ ಬರ್ಕೊಟ್ಟಿದ್ದೀನಿ, ಬನ್ನಿ ನೀವು 2:30ಗೆ ನಾನು ಏನೋ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ. ಈಗ 3 ತಿಂಗಳಿಂದನೂ ನಾನು ಸಕಾಲದಲ್ಲಿ ಹಾಕಿ ಏನೂ ಪ್ರಯೋಜನ ಆಗಲಿಲ್ಲ. ಅದನ್ನು ಒಬ್ಬ ಬಡ ರೈತನಿಗೆ ನನಗೆ ಹಿಂಗೆ ಮಾಡ್ತಾರೆ ಅಂದರೆ ಪ್ಯಾಂಟು ಶರ್ಟ್ ಹಾಕೊಂಬಂದನು, ನಿಕ್ಕರ್ ಹಾಕೊಂಬಂದನಿಗೆ ಇವರು ಎಷ್ಟು ಮಟ್ಟಿಗೆ ಕೆಲಸ ಮಾಡಿಕೊಡ್ತಾರೆ ಅನ್ನೋದು ಅರಿವು ಇಲ್ಲೇ ತೋರಿಸ್ತದೆ. ಪಂಚೆ ಉಟ್ಕೊಂಬಂದವನಿಗೂ ಗೌರವ ಕೊಡಲ್ಲ. ಇಲ್ಲಿ ದುಡ್ಡು ಕೊಟ್ಟರೆ ಅಷ್ಟೇ ಪ್ರಾಮುಖ್ಯತೆ, ಇಲ್ಲ ಅಂದರೆ ಅವನು ಕೇರೆ ಮಾಡಲ್ಲ. ಲೋಕಾಯುಕ್ತನಿಗೆ ಅಂತ ಹೇಳಿದ್ರೆ ಲೋಕಾಯುಕ್ತ ಕೊಟ್ಕೋ ಹೋಗು ಅಂತಾರೆ. ಮಾಹಿತಿನೇ ಕೊಡ್ತಾ ಇಲ್ಲ ಸ್ವಾಮಿ, ರಕ್ಷಣೆ ಕೊಡ್ತಾ ಇಲ್ಲ ಸ್ವಾಮಿ. ನಮಗೆ ಆರ್ಡ್ರ್ ಮಾಡೋರೆ 3 ಸತಿ ಆರ್ಡ್ರ್ ಮಾಡಿದ್ರು, ಗ್ರಾಂಟ್ ಆಗಿದೆ. ನಮಗೆ 10 ವರ್ಷದಿಂದ 15 ವರ್ಷದಿಂದ ತರಾಡ್ತಾ ಇದ್ದೀನಿ ಸ್ವಾಮಿ. ದಿನ ಪಾಸ್ ತಗೊಬರೋದು, ಊಟ ಇಲ್ದ ನೀರಿಲ್ದ ಮನೆಗೆ ಹೋಗೋದು. ಆನೆಕಲ್ಲಿಂದ ಸ್ವಾಮಿ, ನಮಗೆ ಆನೆಕಲ್ಲಲ್ಲೂ ರಕ್ಷಣೆ ಇಲ್ಲ ನೋಡಿ. ಆರ್ಡ್ರ್ ಮಾಡವ್ರೆ, ಆನೆಕಲ್ಲು ಕಳಿಸ್ತಾರೆ, ಆರ್ಡ್ರ್ ಮಾಡಿ. ಅಧಿಕಾರಿಗಳ ಹತ್ರ ಮಾಡಿಕೊಡ್ತೀವಿ ಅಂತಾರೆ, ಮಾಡಿಕೊಡ್ತೀವಿ. ಆನೆಕಲ್ಲು ಕಳಿಸಿದ್ದೀವಿ ಅಂತಾರೆ, ಆನೆಕಲ್ಲಿಂದ ಇಲ್ಲಿ ಕಳಿಸವ್ರೆ. ಕೇಳ್ತಾರೆ ಸ್ವಾಮಿ, ಕೇಳ್ತಾರೆ ದುಡ್ಡು ಕಾಸು. ಸಾಹೇಬರು ಕೇಳ್ತಾ ಇಲ್ಲ, ಬೇರೆಯವರು ಕೇಳ್ತಾ ಇದ್ದಾರೆ ಸ್ವಾಮಿ. ನಮಗೆ ರಕ್ಷಣೆ ಇಲ್ಲ ಸ್ವಾಮಿ. ಇಸ ಕುಡಿಬೇಕು ಸ್ವಾಮಿ. ಇಲ್ಲಿ ನಮಗೆ ಭಾರಿ ತೊಂದರೆ ಕೊಡ್ತಾವ್ರೆ ಸ್ವಾಮಿ ನಮಗೆ. ಇದಕ್ಕೆಲ್ಲ ತಹಶೀಲ್ದಾರ್ ವೆಂಕಟಾಚಲಪತಿ ಅವರೇ ಉತ್ತರ ನೀಡಬೇಕಾಗಿದೆ.
ಈ ಸ್ಥಳದಲ್ಲಿ ಅದು ಯಾವ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ ಅನ್ನೋದನ್ನ ಊಹೆ ಮಾಡಬೇಕಾಗಿದೆ. ಅಲ್ಲಿನ ಗುಮಾಸ್ತರಾಗಲಿ ಹಿರಿಯ ಅಧಿಕಾರಿಗಳಾಗಲಿ ಯಾವುದೇ ಕೆಲಸ ಆಗ್ಬೇಕು ಅಂದ್ರೂ ಹಣ ಬಿಚ್ಚಿದ್ರೆ ಮಾತ್ರ ಕೆಲಸ, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕೆಲಸ ನಡೆಯೋಲ್ಲ ಅಂತಹ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ಇತ್ತ ಕಡೆ ಇವೆಲ್ಲವನ್ನ ಜಿಲ್ಲಾಧಿಕಾರಿ ವಿ ಶಂಕರ್ ಹತ್ರ ವಿಷಯ ಮುಟ್ಟಿಸಿದ್ದಾರೆ. ವಿಷಯ ತಿಳಿದ ತಕ್ಷಣ ವಿ ಶಂಕರ್ ಅವರು ತಕ್ಷಣನೇ ಅವರ ಮೇಲೆ ಕ್ರಮ ಕೈಗೊಂಡಿರೋದು ನಿಜಕ್ಕೂ ಸಾರ್ವಜನಿಕ ವಲಯದಲ್ಲಿ ಸಂತೋಷವನ್ನುಂಟು ಮಾಡಿದೆ. ತಾಲೂಕು ಕಚೇರಿಗಳಲ್ಲಿ ಅಧಿಕಾರಿಗಳು ಆಫೀಸ್ಗೆ ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಮಧ್ಯ ಸಿಲುಕಿರೋ ಸಾರ್ವಜನಿಕರ ಪರಿಸ್ಥಿತಿಯು ದುಸ್ಥಿತಿಯಲ್ಲಿದೆ. ಈ ಅಧಿಕಾರಿಗಳೇ ಯಾಕೆ ಹೀಗೆ ಅನ್ನೋದು ತಿಳಿಯದಾಗಿದೆ. ಸಾಮಾನ್ಯವಾಗಿ ಸಣ್ಣ ಪುಟ್ಟ ಕಚೇರಿಗಳಲ್ಲಿ ಭ್ರಷ್ಟಾಚಾರ ನಡೆಯೋದು ಸಾಮಾನ್ಯ ಅಂತ ಊಹಿಸಿಕೊಂಡ್ರು ಉನ್ನತ ಅಧಿಕಾರಿಗಳ ಕಚೇರಿಗಳಲ್ಲಿ ಇಂತಹ ಪರಿಸ್ಥಿತಿ ಉಂಟಾದ್ರೆ ಇನ್ನು ಬೇರೆ ಕಚೇರಿಗಳಲ್ಲಿ ಕೇಳಬೇಕೆ? ಇಂತಹ ಅಧಿಕಾರಿಗಳ ಕಚೇರಿಗಳಲ್ಲೇ ಎಗ್ಗಿಲ್ದೆ ಭ್ರಷ್ಟಾಚಾರ ನಡೀತಾ ಇರಬೇಕಾದ್ರೆ ಇನ್ನ ಸಾಮಾನ್ಯ ಕಚೇರಿಗಳಲ್ಲಿ ಭ್ರಷ್ಟಾಚಾರ ನಡೆಯೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಹೇಳ್ಬೋದು. ಬೆಂಗಳೂರು ನಗರದಲ್ಲಿ ಸುಮಾರು 28 ಕ್ಷೇತ್ರಗಳು ಇದ್ದು ಅವೆಲ್ಲವೂ ಕೂಡ ಜಿಲ್ಲಾಧಿಕಾರಿಗಳ ವ್ಯಾಪ್ತಿಗೆ ಬರೋದ್ರಿಂದ ಹಾಗೂ ಉತ್ತರ, ದಕ್ಷಿಣ, ಪೂರ್ವ, ಆನೇಕಲ್ ತಾಲೂಕುಗಳು ಕೂಡ ಇವರ ವ್ಯಾಪ್ತಿಯಲ್ಲಿ ಬರುತ್ತೆ. ಇವುಗಳಲ್ಲಿ 4 ತಾಲೂಕು ಕಚೇರಿಗಳು ಜಿಲ್ಲಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇಲ್ಲಿ ಡಿಸಿವಿ ಶಂಕರ್ ಅವರ ಪ್ರಾಮಾಣಿಕ ಕೆಲಸಗಳು ಅಭಿವೃದ್ಧಿ ಪಥದಲ್ಲಿದೆ. ಇಲ್ಲಿ ಡಿಸಿ ಹೊರತುಪಡಿಸಿದ್ರೆ ಕೆಲವು ಭ್ರಷ್ಟ ಅಧಿಕಾರಿಗಳಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ ಅನ್ಸುತ್ತೆ. ಇಲ್ಲಿ ಅವರಿಗೆ ಹೇಗೆ ಬೇಕೋ ಹಾಗೆ ಸಾರ್ವಜನಿಕರಿಂದ ಹಣ ವಸೂಲಿ ಮಾಡಿಕೊಂಡು ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಈ ತಾಲೂಕು ಕಚೇರಿಗಳಲ್ಲಿ ಹೀಗಾದ್ರೆ ಸಾಮಾನ್ಯ ಬಡಪಾಯಿಗಳ ಗತಿ ಏನು ಅನ್ನೋದನ್ನ ಯೋಚಿಸೋಕ್ ಮಾತ್ರ ಯಾರೂ ಇಲ್ಲ. ಇಂತಹ ವಿಷಯಗಳನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಅವರು ಕೂಡ ಸಾಕಷ್ಟು ಕ್ರಮಗಳನ್ನ ಕೈಗೊಂಡ್ರು ಈ ಭ್ರಷ್ಟ ಅಧಿಕಾರಿಗಳು ಮಾತ್ರ ಆ ಕ್ಷಣಕ್ಕೆ ತಣ್ಣಗಾಗಿ ಮತ್ತೆ ಅದೇ ಲಂಚದ ಆಸೆಗೆ ಮುಗಿ ಬೀಳ್ತಾ ಇದ್ದಾರೆ. ಕೆಲ ಅಧಿಕಾರಿಗಳು ಕೆಲಸದ ಸಮಯದಲ್ಲಿ ಆಫೀಸ್ನಲ್ಲೇ ಇರಲ್ಲ. ಅಧಿಕಾರಿಗಳ ಆಪ್ತ ಸಹಾಯಕರನ್ನ ಕೇಳಿದ್ರೆ ನಿಮಗೆ ಎಷ್ಟು ಮಾಹಿತಿ ಗೊತ್ತೋ ಅವರ ಬಗ್ಗೆ ನಮಗೂ ಕೂಡ ಅಷ್ಟೇ ಗೊತ್ತು ಅಂತ ಉತ್ತರಿಸಿಬಿಡ್ತಾರೆ. ಇಂತಹ ಸಮಯದಲ್ಲಿ ಯಾರನ್ನು ಕೇಳಬೇಕು ಅನ್ನೋದೇ ಜನಗಳಿಗೆ ಹಿಂಸೆ ಆಗ್ಬಿಟ್ಟಿದೆ. ಇತ್ತೀಚೆಗೆ ನಮ್ಮ ವಾಹಿನಿಯು ಜಿಲ್ಲಾಧಿಕಾರಿ ಮತ್ತು ತಾಲೂಕು ಕಚೇರಿಗೆ ಭೇಟಿ ಕೊಟ್ಟಾಗ ಹಲವು ಸಾರ್ವಜನಿಕರು ಜಿಲ್ಲಾಧಿಕಾರಿ ಮತ್ತು ತಾಲೂಕು ಕಚೇರಿಗಳಲ್ಲಿ ನಡೆಯೋ ಭ್ರಷ್ಟಾಚಾರದ ಬಗ್ಗೆ ಆರೋಪ ವ್ಯಕ್ತಪಡಿಸಿದ್ದಾರೆ. ಪಬ್ಲಿಕ್ಗೆ ಈ ರೀತಿ ಹೇಳ್ತಿರ್ಬೇಕಾದ್ರೆ ಅದು ಯಾವ ಮಟ್ಟದಲ್ಲಿ ಕರಪ್ಷನ್ ನಡೀತಾ ಇದೆ ಅನ್ನೋದನ್ನ ನೀವೇ ತಿಳ್ಕೊಳ್ಳಿ. ಕಚೇರಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ಅಲ್ಲಿನ ತಹಶೀಲ್ದಾರ್ ಮತ್ತು ಎಸಿಗಳ ಹತ್ರ ಹೋಗಿ ಕೇಳೋಣ ಅಂತ ಕಚೇರಿಗೆ ಹೋದ್ರೆ ಕಚೇರಿಯಲ್ಲಿ ಅಧಿಕಾರಿಗಳು ಮಾತ್ರ ಮಾಯ. ಹೀಗಂತ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಸಾರ್ವಜನಿಕರು. ಸಾರ್ವಜನಿಕರ ಈ ವಿಷಯಗಳನ್ನ ತಿಳ್ಕೊಂಡು ತಾಲೂಕು ಅಧಿಕಾರಿಗಳ ಹತ್ರ ಹೋದ್ರೆ ಅವರು ನಮ್ಮ ವಾಹಿನಿಗೂ ಸಿಗ್ತಾ ಇಲ್ಲ. ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ ಅನ್ನೋದು ಅಲ್ಲಿನ ಆಪ್ತ ಸಹಾಯಕರಿಗೂ ಗೊತ್ತಿಲ್ಲ. ಜಿಲ್ಲಾಧಿಕಾರಿಯಾಗಿ ವಿ ಶಂಕರ್ ಅಧಿಕಾರ ವಹಿಸಿಕೊಂಡು ಮೊದಲು ರಿಯಲ್ ಎಸ್ಟೇಟ್ ಭೂ ಮಾಫಿಯಾಗಳಿಗೆ ಬಿಸಿ ತಟ್ಟಿಸಿದ್ರು. ಕೆಲ ಭೂಮಾಫಿಯಾಗಳು ಪ್ರಭಾವಿಗಳು ಅಂತ ಗೊತ್ತಿದ್ರೂ ಕೂಡ ಅವರಿಗೂ ಕ್ಯಾರೆ ಮಾಡದೆ ಬಿಸಿ ಮುಟ್ಟಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಲ್ಲಿನ ಗುಮಾಸ್ತರಾಗಲಿ ಅಧಿಕಾರಿಗಳೇ ಆಗಲಿ ಸಾರ್ವಜನಿಕರ ಸಮಸ್ಯೆಗೆ ಯಾಕೆ ಸ್ಪಂದಿಸ್ತಾ ಇಲ್ಲ? ಇವರು ಕಚೇರಿಯಲ್ಲಿ ಇರದೆ ಎಲ್ಲಿಗೆ ಹೋಗ್ತಾರೆ ಅನ್ನೋದೇ ನಿಗೂಢವಾಗಿದೆ. ಸಾಕಷ್ಟು ಬಾರಿ ನಮ್ಮ ವಾಹಿನಿಯು ಭೇಟಿ ಮಾಡೋದಕ್ಕೆ ತೆರಳಿದ್ರೂ ಕೂಡ ಕೈಗೆ ಸಿಗ್ತಾ ಇಲ್ಲ. ಇನ್ನು ಸಾರ್ವಜನಿಕರ ಕೈಗೆ ಹೇಗೆ ಸಿಗ್ತಾರೆ ಅನ್ನೋದೇ ಪ್ರಶ್ನೆಯಾಗಿದೆ. ಅದರಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೆಲ ಭ್ರಷ್ಟ ಅಧಿಕಾರಿಗಳು ರಾಜಾರೋಷವಾಗಿ ಭೂ ಪರಿವರ್ತನೆ ನೆಪದಲ್ಲಿ ಸಾರ್ವಜನಿಕ ಮತ್ತು ರೈತರನ್ನ ಹಿಂಡ್ತಾ ಇದ್ದಾರೆ. ಹಣ ಕೊಟ್ರೆ ಮಾತ್ರ ಫೈಲ್ಗಳನ್ನ ಚಾಲ್ತಿ ಮಾಡೋದು, ಇಲ್ಲದಿದ್ರೆ ಕಸದ ಬುಟ್ಟಿಗೆ ಹಾಕ್ತಾರೆ ಇಲ್ಲಿನ ಕಚೇರಿಯ ಅಧಿಕಾರಿಗಳು. ಇಲ್ಲಿನ ಜಿಲ್ಲಾಡಳಿತದ ವ್ಯವಸ್ಥೆ ಹೇಗಿರಬಹುದು ಅನ್ನೋದನ್ನ ಊಹಿಸಿಕೊಳ್ಳಕ್ಕೆ ಅಸಾಧ್ಯವಾಗಿದೆ. ಸಿಎಸ್ ಅರವಿಂದ್ ಜಾಧವ್ ಭೂ ಹಗರಣ ಪ್ರಕರಣದಲ್ಲಿ ಬೆಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿ ಮೇಲೆ ಎಸಿಬಿ ದಾಳಿ ನಡೆಸಿದಾಗ ಅಲ್ಲಿನ ಅಧಿಕಾರಿಗಳು ಕಡತ ತಿದ್ದುತ್ತಿದ್ದ ಆರೋಪದ ಹಿನ್ನೆಲೆಯಲ್ಲಿ ಭೂ ಕಬಳಿಕೆ ಆರೋಪ ಕೇಳಿ ಬಂದಿತ್ತು. ಸಿಎಸ್ ಅರವಿಂದ್ ಜಾಧವ್ ಭೂ ಹಗರಣ ಪ್ರಕರಣದಲ್ಲಿ ಬೆಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿ ಮೇಲೆ ಎಸಿಬಿ ದಾಳಿ ನಡೆಸಿತ್ತು.
ಯಾರೂ ಇಲ್ಲದ ಸಮಯದಲ್ಲಿ ಡಿಸಿ ಕಚೇರಿಯಲ್ಲಿನ ಅಧಿಕಾರಿಗಳು ಅರವಿಂದ್ ಜಾಧವ್ ಅವರ ಕಡತ ತಿದ್ದುತ್ತಿದ್ದ ಆರೋಪದ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸಿದಾಗ ಡಿಸಿವಿ ಶಂಕರ್ ಪ್ರಕರಣದಲ್ಲಿ ಭಾಗಿಯಾಗಿರೋದು ಕಂಡು ಬಂದಿತ್ತಾದರೂ ಅದು ಸಾಬೀತಾಗಿಲ್ಲ. ಒಬ್ಬ ನಿಷ್ಠಾವಂತ ಅಧಿಕಾರಿ ಡಿಸಿವಿ ಶಂಕರ್ ಅವರನ್ನ ಭೂ ಕಬಳಿಕೆ ಆರೋಪದಲ್ಲಿ ಸಿಲುಕಿಸಿದ್ದು ನಿಜಕ್ಕೂ ಖಂಡನೀಯ. ಸಾಮಾನ್ಯ ಜನರ ಮೇಲೆ ಅಧಿಕಾರ ಚಲಾಯಿಸುವ ತಹಶೀಲ್ದಾರ್, ಶಿರಸ್ತೆದಾರರು ಮತ್ತು ಎಸಿಗಳು ಇವರಿಗೆ ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳ ಜೊತೆ ಮಿಂಗಲ್ ಆಗಿರೋದು ಅವರುಗಳ ಸ್ಥಾನಮಾನಕ್ಕೆ ಕುಂದುಂಟು ಮಾಡಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲೆಗಳನ್ನ ಎಸಿಬಿ ವಶಕ್ಕೆ ಪಡೆದುಕೊಂಡಿತ್ತು. 8 ಎಸಿಬಿ ಅಧಿಕಾರಿಗಳಿಂದ ಜಿಲ್ಲಾಧಿಕಾರಿ ಕಚೇರಿ ಮೇಲೆ ದಾಳಿ ನಡೆಸಲಾಗಿತ್ತು. ಕಂದಾಯ ಇಲಾಖೆಯಲ್ಲಿ ತಿದ್ದುವ ಪ್ರಯತ್ನ ಮಾಡುವಾಗ ಮಾಧ್ಯಮಕ್ಕೂ ಸಿಕ್ಕಿಬಿದ್ದಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸಿಬಿ ಅಧಿಕಾರಿಗಳು ಕಡತಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಕೆರೆ ಒತ್ತುವರಿ ಜಾಗವು ಗೋಮಾಳ ಜಾಗ ಆಗಿದ್ದು ಅದನ್ನ ಬಲವಂತವಾಗಿ ಮಾರಾಟ ಮಾಡ್ತಿದ್ದು ಕಂಡು ಬಂದಿತ್ತು. ಇದೆಲ್ಲವೂ ಕೂಡ ದಾಖಲಾತಿ ಮೂಲಕ ಬಯಲಾದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮೇಲೆ ಎಸಿಬಿ ದಾಳಿ ನಡೆಸಿತ್ತು. ಆದರೆ ಡಿಸಿ ಕಚೇರಿಗಳಲ್ಲಿ ಎಸಿಬಿ ದಾಳಿ ಮಾಡ್ತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಕಚೇರಿ ಬಾಗಿಲು ತೆಗೆದು ಎಸ್ಕೇಪ್ ಆಗಿಬಿಟ್ಟಿದ್ರು ಅಲ್ಲಿನ ಅಧಿಕಾರಿಗಳು. ಕಚೇರಿಯ ಬಾಗಿಲು ಲಾಕ್ ಮಾಡಿಕೊಂಡು ಕೆಲಸ ಮಾಡೋ ಸ್ಥಿತಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಂಡು ಬಂದಿತ್ತು. ಹಾಗೆ ಕೆಲಸ ಮಾಡ್ತಿದ್ದ ಸಿಬ್ಬಂದಿಗಳು ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಮೀಟಿಂಗ್ ನೆಪದಲ್ಲಿ ಎಸ್ಕೇಪ್ ಆಗಿಬಿಟ್ಟಿದ್ರು. ಬಡವರ ಮನೆಗಳನ್ನ ಉಳಿಸೋದಕ್ಕೆ ಹುಲಿಗಳಂತೆ ತೆರಳುತ್ತಾ ಇದ್ದ ತಹಶೀಲ್ದಾರ್ ಹಾಗೂ ಎಸಿಗಳು ಎಸಿಬಿ ದಾಳಿಗೆ ಇಲಿಗಳಂತೆ ಬಚ್ಚಿಟ್ಕೊಂಡಿದ್ರು. ಸರ್ಕಾರಕ್ಕೆ ಸಂಬಂಧಪಟ್ಟ ಜಾಗವನ್ನ ಒತ್ತುವರಿ ಮಾಡಿಕೊಂಡಿರೋ ಎಲ್ಲ ಜಾಗಗಳನ್ನ ತೆರವುಗೊಳಿಸುವಲ್ಲಿ ಮುಂದಾಗಿದ್ದ ಅಧಿಕಾರಿಗಳು ಪ್ರಭಾವಿ ವ್ಯಕ್ತಿಗಳ ಪ್ರಭಾವಕ್ಕೆ ಒಳಗಾಗಿ ಹಗರಣದಲ್ಲಿ ಭಾಗಿಯಾಗಿರೋದು ನಿಜಕ್ಕೂ ನಿಷ್ಠತೆಗೆ ತಲೆ ತಗ್ಗಿಸುವಂತಾಗಿತ್ತು. ಆ ಭೂ ಕಬಳಿಕೆ ಪ್ರಕರಣ ರಾಜಕೀಯ ಒತ್ತಡಗಳು ಡಿಸಿ ಮೇಲೆ ತುಂಬಾ ಇದ್ರೂ ಅದಕ್ಕೆ ಎಡೆ ಮಾಡಿಕೊಡದೆ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆದರೆ ಅವರ ಕಚೇರಿಯಲ್ಲಿನ ಅಧಿಕಾರಿಗಳು ಮಾತ್ರ ಲಂಚದಲ್ಲಿ ಬಿದ್ದು ಮಿಂದೇಳ್ತಾ ಇದ್ದಾರೆ. ಹೀಗಾಗಿ ಉನ್ನತ ಅಧಿಕಾರಿಗಳೇ ಭೂ ಹಗರಣ ಪ್ರಕರಣದಲ್ಲಿ ಭಾಗಿಯಾದ್ರೆ ಇನ್ನುಳಿದ ಅಧಿಕಾರಿಗಳು ಭಾಗಿಯಾಗೋದ್ರಲ್ಲಿ ತಪ್ಪೇನೂ ಇಲ್ಲ. ಅಧಿಕಾರ ಅನ್ನೋದು ಕೈಗೆ ಸಿಕ್ಕರೆ ಎಂಥವ್ರು ಹೇಗೆ ಬೇಕಾದ್ರೂ ಚೇಂಜ್ ಆಗ್ತಾರೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಆಗಿದೆ. ಇವರು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದ್ರು ಅವ್ರ ಮೇಲೆ ಒಮ್ಮೆ ಕಪ್ಪು ಚುಕ್ಕೆ ಬಿದ್ದರೆ ಸಾಕು, ಅದು ಹಾಗೆ ಉಳಿದು ಬಿಡುತ್ತೆ. ಜಿಲ್ಲಾಧಿಕಾರಿ ವಿ ಶಂಕರ್ ಕೂಡ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಇಂತಹ ಒಂದು ಭೂ ಹಗರಣದಲ್ಲಿ ಡಿಸಿವಿ ಶಂಕರ್ ಅವರನ್ನ ಸಿಲುಕಿಸಿದ್ದು ಅವರ ಆಡಳಿತದ ಅವಧಿಯಲ್ಲಿ ಕಪ್ಪು ಚುಕ್ಕೆಯಾಗಿ ಮಾರ್ಪಟ್ಟಿದೆ. ಡಿಸಿ ಕಚೇರಿಯಲ್ಲಿನ ಅಧಿಕಾರಿಗಳು ಪ್ರಭಾವಿ ವ್ಯಕ್ತಿಗಳಿಗೆ ಮರಳಾಗಿಯೋ ಅಥವಾ ಅವರ ಪ್ರಭಾವಕ್ಕೆ ಹೆದರಿಯೋ ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಇದರಿಂದ ಬಡವರ ಮೇಲೆ ಇಂತಹ ಪ್ರಕರಣಗಳು ತುಂಬಾನೇ ಪ್ರಭಾವ ಬೀರುತ್ತೆ. ದೊಡ್ಡವರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯ ಅನ್ನೋ ಆಯ್ತು ಈ ಭೂ ಕಬಳಿಕೆ ಪ್ರಕರಣ. ಬಡವರು, ಮಧ್ಯಮ ವರ್ಗದವರ ಮೇಲೆ ಏಕಾಏಕಿ ದಾಳಿ ನಡೆಸುವ ಅಧಿಕಾರಿಗಳು ಪ್ರತಿಷ್ಠಿತ ವ್ಯಕ್ತಿಗಳ ಮೇಲೆ ಆರೋಪ ಮಾಡುವಾಗ ಹಿಂದು ಮುಂದೆ ನೋಡ್ತಾರೆ ಈ ಅಧಿಕಾರಿಗಳು. ಅದಲ್ಲದೆ ಕೆರೆ ಒತ್ತುವರಿಯಲ್ಲಿ ಪ್ರತಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಕೆರೆ ಒತ್ತುವರಿ ತೆರವು ವಿರುದ್ಧ ಹೋರಾಟ ನಡೆಸಿದ್ರು. ಅದು ಯಾಗೋ ಪ್ರಕರಣದಿಂದ ಹೊರಬಂದ ಜಿಲ್ಲಾಧಿಕಾರಿ ಮತ್ತೆ ಭೂ ಒತ್ತುವರಿ ತೆರವು ಕಾರ್ಯಾಚರಣೆಯಲ್ಲಿ ಪ್ರಭಾವಿ ವ್ಯಕ್ತಿಗಳಿಗೆ ತಲೆಬಾಗದೇ ಇರೋದು ಸಾರ್ವಜನಿಕರ ವಲಯದಲ್ಲಿ ಹರ್ಷವನ್ನುಂಟು ಮಾಡಿದೆ. ಬೆಂಗಳೂರು ಜಿಲ್ಲಾಧಿಕಾರಿ ವಿ ಶಂಕರ್ ಅವರು ಒಬ್ಬ ಪ್ರಾಮಾಣಿಕ ಅಧಿಕಾರಿಯಾಗಿದ್ದು ಭೂ ಒತ್ತುವರಿ ತೆರವು ಕಾರ್ಯಾಚರಣೆಯಲ್ಲಿ ಯಾವುದೇ ಪ್ರಭಾವಿ ವ್ಯಕ್ತಿಗಳಿಗೆ ಒಳಗಾಗದೆ ರಾಜಕೀಯ ವ್ಯಕ್ತಿಗಳಿಗೆ ಮಣಿಯದೆ ಅಕ್ರಮದ ಜಮೀನನ್ನ ತೆರವುಗೊಳಿಸಿದ್ದಾರೆ. ಡಿಸಿವಿ ಶಂಕರ್ ಅವರ ದಿಟ್ಟ ನಿರ್ಧಾರಗಳು ಸಾರ್ವಜನಿಕ ವಲಯದಲ್ಲಿ ಸಂತೋಷವನ್ನುಂಟು ಮಾಡಿದೆ. ಡಿಸಿವಿ ಶಂಕರ್ ನೇತೃತ್ವದಲ್ಲಿ ಸರ್ಕಾರಕ್ಕೆ ಸಂಬಂಧಿಸಿದ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದ ಬೆಂಗಳೂರು ನಗರದ ಹಲವೆಡೆ ಭೂಮಿಯನ್ನ ತೆರವುಗೊಳಿಸಿದ್ದಾರೆ. ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಆನೇಕಲ್ ತಾಲೂಕಿನ ವಿವಿಧ ಕಡೆ ಭೂಮಿ ಒತ್ತುವರಿ ಮಾಡಿಕೊಂಡಿದ್ದ ಸುಮಾರು 56 ಎಕರೆ ಜಮೀನನ್ನ ಜಿಲ್ಲಾಧಿಕಾರಿ ವಿ ಶಂಕರ್ ನೇತೃತ್ವದಲ್ಲಿ ತೆರವುಗೊಳಿಸಲಾಗಿತ್ತು. 400 ಕೋಟಿ ಮೌಲ್ಯದ ಭೂಮಿಯನ್ನ ಶಂಕರ್ ನೇತೃತ್ವದ ಕಾರ್ಯಾಚರಣೆಯಲ್ಲಿ ಭೂಮಿಯನ್ನ ವಶಕ್ಕೆ ಪಡೆಯಲಾಗಿತ್ತು. ಅಲಯನ್ಸ್ ವಿಶ್ವವಿದ್ಯಾನಿಲಯದಿಂದ 1 ಎಕರೆ 3 ಗುಂಟೆ ಒತ್ತುವರಿ ಜಾಗವನ್ನ ತೆರವುಗೊಳಿಸಿತ್ತು. ಬೆಂಗಳೂರಿನ ಜೆಪಿ ನಗರದ ಬಳಿಯ ಪುಟ್ಟೇನಹಳ್ಳಿಯಲ್ಲಿರೋ ಸಾರಕ್ಕಿ ಕೆರೆ ಜಾಗ ಒತ್ತುವರಿ ತೆರವು ಕಾರ್ಯಾಚರಣೆಯಲ್ಲಿ 1,000 ಕೋಟಿ ಮೌಲ್ಯದ ಆಸ್ತಿಯನ್ನ ವಿ ಶಂಕರ್ ನೇತೃತ್ವದಲ್ಲಿ ಮರು ವಶಪಡಿಸಿಕೊಳ್ಳಲಾಯಿತು. ಜರಗನಹಳ್ಳಿ ಸಾರಕ್ಕಿ ಪುಟ್ಟೇನಹಳ್ಳಿಗೆ ಹೊಂದಿಕೊಂಡಿರುವ ಕೆರೆಯಾಗಿದೆ. ಜೆಸಿಬಿಗಳ ಮೂಲಕ ಎಲ್ಲಾ ಮನೆ ಕಾಂಪ್ಲೆಕ್ಸ್ಗಳ ತೆರವು ಮಾಡಿ 30ಕ್ಕೂ ಹೆಚ್ಚು ಜೆಸಿಬಿಗಳ ಮೂಲಕ ತೆರವು ಕಾರ್ಯಾಚರಣೆ ನಡೆಯಿತು. 84 ಎಕರೆ ವಿಸ್ತೀರ್ಣ ಹೊಂದಿರೋ ಸಾರಕ್ಕಿ ಕೆರೆಯಲ್ಲಿ 30ಕ್ಕೂ ಹೆಚ್ಚು ಎಕರೆ ಪ್ರದೇಶವನ್ನ ಒತ್ತುವರಿ ಮಾಡಲಾಗಿತ್ತು. ಇದೇ ಸ್ಥಳದಲ್ಲಿ 60ಕ್ಕೂ ಹೆಚ್ಚು ವಾಣಿಜ್ಯ ಕಾಂಪ್ಲೆಕ್ಸ್ ಮತ್ತು 350ಕ್ಕೂ ಹೆಚ್ಚು ಮನೆಗಳನ್ನ ನಿರ್ಮಿಸಿಕೊಂಡಿದ್ರು.
ಆದರೆ ಕೆರೆ ಒತ್ತುವರಿ ಜಾಗದಲ್ಲಿ ಮನೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಅಧಿಕಾರಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೇ ಇರೋದು ಪ್ರಶ್ನೆಯಾಗಿದೆ. ಜಿಲ್ಲಾಧಿಕಾರಿ ವಿ ಶಂಕರ್ ನೇತೃತ್ವದಲ್ಲಿ ಕಾರ್ಯಗಿಳಿದ ಮೇಲೆ ಅಕ್ರಮವಾಗಿ ಮನೆ ಕಟ್ಟಿದವರ ಮೇಲೆ ಮತ್ತು ಮನೆ ಕಟ್ಟಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಶಂಕರ್ ತಿಳಿಸಿದ್ರು. ಹಾಗೇನೆ ನಿಯಮ ಉಲ್ಲಂಘಿಸಿ ವೈಟ್ ಫೀಲ್ಡ್ ನ ಪಟ್ಟಂದೂರು ಬಳಿ ಕಾರ್ಯಾಚರಣೆಯಲ್ಲಿ ಕೈಗಾರಿಕೆಯ ಉದ್ದೇಶಕ್ಕೆ ಸರ್ಕಾರಿ ಜಾಗದಲ್ಲಿ ಪ್ರೆಸ್ಟೀಜ್ ಕಂಪನಿ ಒತ್ತುವರಿ ಮಾಡಿಕೊಂಡಿದ್ದ ಜಮೀನು ಸರ್ವೆ ನಂಬರ್ 42ರಲ್ಲಿ 3 ಎಕರೆ 23 ಗುಂಟೆ ಒತ್ತುವರಿಯಲ್ಲಿ ಅಪಾರ್ಟ್ಮೆಂಟ್ ವಿಲ್ಲಾ ನಿರ್ಮಿಸಿದ್ದ ಪ್ರೆಸ್ಟೀಜ್ ಕಂಪನಿ ವಿರುದ್ಧ ಜಿಲ್ಲಾಧಿಕಾರಿ ವಿ ಶಂಕರ್ ನೇತೃತ್ವದಲ್ಲಿ ಒತ್ತುವರಿ ಜಮೀನನ್ನ ವಶಪಡಿಸಿಕೊಳ್ಳಲಾಯಿತು. ಸರ್ಕಾರ ಕೆಐಎಡಿಬಿಗೆ ನೀಡಿದ್ದ ಜಮೀನನ್ನ ಜಾಯ್ ಐಸ್ ಕ್ರೀಮ್ ಕಂಪನಿ ಜಮೀನನ್ನ ಪಡೆದಿತ್ತು. ನಂತರ ಅಕ್ರಮವಾಗಿ ಪ್ರೆಸ್ಟೀಜ್ ಕಂಪನಿಗೆ ಅಕ್ರಮವಾಗಿ ಮಾರಾಟ ಮಾಡಲಾಗಿತ್ತು. ಆದರೆ ಅಲ್ಲಿನ ಯಾವುದೇ ಕಟ್ಟಡಗಳನ್ನ ಡೆಮಾಲಿಷ್ ಮಾಡಲಿಕ್ಕೆ ಜಿಲ್ಲಾಧಿಕಾರಿ ವಿ ಶಂಕರ್ ಯಾವುದೇ ಸೂಚನೆ ನೀಡದೇ ಇದ್ದುದು, ಮುಂದೆ ತೀರ್ಮಾನವನ್ನ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದು ಆ ಕ್ಷಣಕ್ಕೆ ವಿ ಶಂಕರ್ ಅವರು ಪ್ರಭಾವಿ ವ್ಯಕ್ತಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಅನ್ನೋದು ಆರಾಮಾಗಿ ಊಹಿಸಬಹುದಾಗಿತ್ತು. ಇತ್ತೀಚಿನ ಬೆಳವಣಿಗೆಯಲ್ಲಿ ನಗರದ ರಾಜಕಾಲುವೆ ತೆರವು ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ನಟ ದರ್ಶನ್ ನಿವಾಸ ಹಾಗೂ ಶಾಮನೂರು ಶಿವಶಂಕರಪ್ಪ ಒಡೆತನದ SS ಆಸ್ಪತ್ರೆ ತೆರವು ಮಾಡಲಿಕ್ಕೆ 15 ದಿನಗಳ ಅವಕಾಶಗಳನ್ನ ನೀಡಲಾಗಿತ್ತು. ಈ ಪ್ರದೇಶದಲ್ಲಿ ಸುಮಾರು 7 ಎಕರೆ ಜಾಗ ಒತ್ತುವರಿಯಾಗಿತ್ತು. ಹಾಗೇನೆ ಬೇಗೂರು ಹೋಬಳಿ ಹೊಮ್ಮದೇವನಹಳ್ಳಿಯಲ್ಲಿ ರೈತರು ಸಾಗುವಳಿ ಮಾಡ್ತಾ ಇದ್ದ ಜಮೀನನ್ನ ಜಿಲ್ಲಾಡಳಿತ ವಶಕ್ಕೆ ಪಡೆದುಕೊಂಡಿತ್ತು. ಸರ್ವೆ ನಂಬರ್ 57ರಲ್ಲಿ 13 ಎಕರೆ 13 ಗುಂಟೆ ಜಮೀನನ್ನ ಜಿಲ್ಲಾಧಿಕಾರಿ ವಿ ಶಂಕರ್ ಆದೇಶದಂತೆ ತೆರವು ಮಾಡಲಾಯಿತು. 150 ಕೋಟಿ ಬೆಲೆ ಬಾಳೋ ಜಮೀನು ಜಿಲ್ಲಾಡಳಿತದ ವಶವಾಯಿತು. ಪೊಲೀಸ್ ಭದ್ರತೆ ನಡುವೆ ತಹಶೀಲ್ದಾರ್ ಶಿವಕುಮಾರ್ ನೇತೃತ್ವದಲ್ಲಿ ತೆರವುಗೊಳಿಸಲಾಯಿತು. ರಾಜ್ಯದ 13 ಜಿಲ್ಲೆಗಳಲ್ಲಿ ಬೃಹತ್ ಒತ್ತುವರಿದಾರರು ಅತಿಕ್ರಮಿಸಿಕೊಂಡಿರುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸುಮಾರು 20,000 ಎಕರೆ ಭೂಮಿಯನ್ನ ಮಾರ್ಚ್ ಒಳಗೆ ವಶಕ್ಕೆ ಪಡೆಯಲು ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮ ಆಯಾ ಜಿಲ್ಲಾಡಳಿತಗಳಿಗೆ ಗಡುವು ನೀಡಿದೆ. 5 ಎಕರೆ ಮತ್ತು ಅದಕ್ಕಿಂತ ಹೆಚ್ಚು ವಿಸ್ತೀರ್ಣದ ಭೂಮಿ ಒತ್ತುವರಿಯಾಗಿರೋ ಕಡೆ ಆದ್ಯತೆ ಮೇರೆಗೆ ಕಾರ್ಯಾಚರಣೆಯನ್ನ ನಡೆಸಿ ಕಾಲಮಿತಿಯೊಳಗೆ ಅಂದ್ರೆ ಮಾರ್ಚ್ ಅಂತ್ಯದೊಳಗೆ ವಶಕ್ಕೆ ಪಡೆಯೋ ಹಾಗೆ ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮವು ಆಯಾ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದೆ. ಇದಾದ ಬಳಿಕ 3 ರಿಂದ 5 ಎಕರೆ ಒತ್ತುವರಿ ತೆರವು ಕಾರ್ಯಾಚರಣೆ ಕೈಗೊಳ್ಳುವಂತೆ ತಾಕೀತು ಮಾಡಿದೆ. ಭೂಮಿಗೆ ಬೇಡಿಕೆ ಜೊತೆಗೆ ಬೆಲೆಯೂ ಗಗನಮುಖಿಯಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಭಾರೀ ಪ್ರಮಾಣದಲ್ಲಿ ಸರ್ಕಾರಿ ಭೂಮಿ ಒತ್ತುವರಿಯಾಗಿದೆ. ರಾಜಧಾನಿ ಬೆಂಗಳೂರು ಮಾತ್ರ ಅಲ್ಲದೆ ರಾಜ್ಯಾದ್ಯಂತ ಸರ್ಕಾರಿ ಭೂಮಿ ಒತ್ತುವರಿ ಮೇರೆ ಮೀರಿದ ಹಿನ್ನೆಲೆಯಲ್ಲಿ 3 ವರ್ಷದ ಹಿಂದೆ ಒತ್ತುವರಿ ಪತ್ತೆ ಕಾರ್ಯ ನಡೆದಿತ್ತು. ರಾಜ್ಯಾದ್ಯಂತ ಒಟ್ಟು 63.83 ಲಕ್ಷ ಎಕರೆ ಸರ್ಕಾರಿ ಭೂಮಿಯಲ್ಲಿ ಒಟ್ಟು 12.88 ಲಕ್ಷ ಎಕರೆ ಒತ್ತುವರಿಯಾಗಿರುವುದನ್ನ ಪತ್ತೆ ಹಚ್ಚಿ 2014ರ ಜನವರಿಯಲ್ಲಿ ವರದಿ ಸಲ್ಲಿಸಲಾಗಿತ್ತು. ಅದರಲ್ಲಿ ಬಗರ್ ಹುಕುಂನ ಡಿ ಸಕ್ರಮಕ್ಕೆ ಒಳಪಡೋ 8.22 ಲಕ್ಷ ಎಕರೆ, ನ್ಯಾಯಾಲಯಗಳಲ್ಲೂ ವ್ಯಾಜ್ಯವಿರುವ 6,869 ಎಕರೆ ಹಾಗೂ ಇತರೆ ಒತ್ತುವರಿದಾರರು 4,58,471 ಎಕರೆ ಕಬಳಿಸಿರೋದು ಬಯಲಾಗಿತ್ತು. ಬಗರ್ ಹುಕುಂ ಹಾಗೂ ನ್ಯಾಯಾಲಯ ಪ್ರಕರಣಗಳಲ್ಲಿ ಹೊರತುಪಡಿಸಿ 4.58 ಲಕ್ಷ ಎಕರೆ ಭೂಮಿ ಮರುವಶಕ್ಕೆ ಕೆಪಿಎಲ್ಸಿ ಮುಂದಾಗಿತ್ತು. 3 ವರ್ಷಗಳಲ್ಲಿ 2.61 ಲಕ್ಷ ಎಕರೆ ಒತ್ತುವರಿ ತೆರವಾಗಿದ್ದು, ಇನ್ನು 1,97,112 ಎಕರೆ ಒತ್ತುವರಿ ತೆರವು ಬಾಕಿ ಉಳಿದಿದೆ. ಒತ್ತುವರಿ ತೆರವು ತ್ವರಿತಗೊಳಿಸುವ ಸಲುವಾಗಿ ಕೆಪಿಎಲ್ಸಿ ಕ್ರಿಯಾಯೋಜನೆ ಸಿದ್ಧಪಡಿಸಿದೆ. ಮೊದಲಿಗೆ 5 ಎಕರೆ ಮತ್ತು ಅದಕ್ಕಿಂತ ಹೆಚ್ಚು ಭೂಮಿ ಒತ್ತುವರಿ ತೆರವಿಗೆ ಆದ್ಯತೆ ನೀಡಿದ್ದು ಮಾರ್ಚ್ನೊಳಗೆ ಪೂರ್ಣಗೊಳಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದೆ. ಬೆಂಗಳೂರು ನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ತೆರವು ಕಾರ್ಯ ಆದ್ಯತೆ ಮೇರೆಗೆ ನಡೆಯುತ್ತಿಲ್ಲ ಅನ್ನೋ ಆರೋಪ ಇದೆ. ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆ, ಬರ ನಿರ್ವಹಣೆ ಇತರೆ ಕಾರಣಗಳಿಂದ ತೆರವು ಕಾರ್ಯಾಚರಣೆ ತುಸು ವಿಳಂಬವಾಗಿದೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಜಿಲ್ಲಾಧಿಕಾರಿಗಳಿಗೆ ನಿರಂತರವಾಗಿ ಸೂಚನೆ ನೀಡ್ತಾ ಇರೋ ನಿಗಮವು ಜಿಲ್ಲಾವಾರು ಒತ್ತುವರಿ ತೆರವು ಮಾಸಿಕ ವಿವರ ಪಡೆದು ಸರ್ಕಾರಕ್ಕೆ ನೀಡ್ತಾ ಇದೆ. ಸರ್ಕಾರ ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಸುತ್ತಿದೆ. ಹೀಗಾಗಿ ನಿಗಮದ ಸೂಚನೆಯಂತೆ ಕಾಲಮಿತಿಯೊಳಗೆ ಭೂಮಿಯನ್ನ ತೆರವು ಮಾಡೋದಕ್ಕೆ ಗಡುವು ನೀಡಲಾಗಿದೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ವಿ ಶಂಕರ್ ಅವರು ಮೊದಲು ಭೂಮಿಯನ್ನ ಒತ್ತುವರಿ ಮಾಡಿಕೊಳ್ಳುತ್ತಿದ್ದನ್ನು ತಡೆದು ತೆರವುಗೊಳಿಸಿದ್ರು. ಇತ್ತೀಚಿನ ದಿನಗಳಲ್ಲಿ ಭೂ ತೆರವು ಕಾರ್ಯಾಚರಣೆಯಲ್ಲಿ ಸಾಕಷ್ಟು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರೋದು ಸಾರ್ವಜನಿಕ ವಲಯದಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ.
ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮದ ಸೂಚನೆಯಂತೆ ಕಾಲಮಿತಿಯೊಳಗೆ ಜಿಲ್ಲಾಧಿಕಾರಿಗಳು ಭೂಮಿ ಒತ್ತುವರಿ ತೆರವಿಗೆ ಕಾರ್ಯ ಕೈಗೊಳ್ಳುವರೇ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನೇರ, ನಿರ್ದಿಷ್ಟ, ನಿರ್ಭೀತಿ ಸುದ್ದಿಗಾಗಿ ನೋಡ್ತಾ ಇರಿ ಸೂರ್ಯೋದಯ ಟಿವಿ.